CM ಮಗಳು ಆ್ಯನಿವರ್ಸರಿಗೆ ಇನ್ವೈಟ್ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಮನೇಲಿ ಗೆಟ್ ಟುಗೆದರ್ ಪಾರ್ಟಿ. ಇದಕ್ಕೂ ಮೇಡಮ್ ಬರಲ್ಲ ಅಂತ ಕಳಿಸಿದಾರಲ್ಲ. ಪಾಪ ಮೇಡಮ್ಗೆ ಈ ಫಂಕ್ಷನ್ನು ಪಾರ್ಟಿ ಇದೆಲ್ಲ ಇಷ್ಟನೇ ಆಗಲ್ಲ. ಚಿನ್ನದಂಥ ಹುಡುಗಿ ನನ್ನ ಹೆಂಡತಿ. ಆದರೂ ಇನ್ಮೇಲೆ ಫಂಕ್ಷನ್ಗೆಲ್ಲ ಹೋಗಿ ಬನ್ನಿ ಅಂತ ಹೇಳಬೇಕು ನಾನೇ. ಬೇರೆ ಏನು ಮೆಸೇಜ್ ಇದೆ? ಒಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಮೆಸೇಜ್ಗಳಿದೆ. ಓಹ್, ಅದು ರೀಲ್ಸ್ ಎಲ್ಲ ಕಳಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಜೊತೆ. ಸ್ಕಿನ್ ಕೇರ್ ಪ್ರಾಡಕ್ಟ್ಸಾ? ಮೇಡಮ್ ಇಷ್ಟೊಂದು ಸ್ಕಿನ್ ಕೇರ್ ಯೂಸ್ ಮಾಡ್ತಾರಾ? ಅಯ್ಯೋಯ್ಯಪ್ಪ. ಹೌದೌದು, ಯೂಸ್ ಮಾಡ್ತಾರೆ ಅನಿಸುತ್ತೆ. ಅದಕ್ಕೆ ಅವರಷ್ಟು ಮುದ್ದಾಗಿರೋದು. ಇದು ಬಿಟ್ಟರೆ ಇನ್ನೇನು ಇಲ್ವಲ್ಲ? ಏನೂ ಕಾಣಿಸ್ತಾನೆ ಇಲ್ಲ. ಕಾಂತ ಮತ್ತೆ ಬುದ್ಧಿನೂ ಇಲ್ಲ ಸದ್ಯ. ಇವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ನನ್ನ ಹೆಂಡತಿ ಯಾರಿಗೂ ಅವಶ್ಯಕತೆ ಇಲ್ಲದೆ ಮೆಸೇಜೇ ಮಾಡಲ್ಲ, ಯಾವ ಮೆಸೇಜ್ಗೂ ಎಂಟರ್ಟೈನೂ ಮಾಡಲ್ಲ. ಹೆಂಡತಿ ಮನಸ್ಸಲ್ಲಿ, ಹೆಂಡತಿ ಮೊಬೈಲಲ್ಲಿ ನಾನಷ್ಟೇ ಇರೋದು. ಆಹಾ, ಈ ಫೀಲ್ ಎಷ್ಟು ಖುಷಿ ಕೊಡ್ತಾ ಇದೆಯಪ್ಪ. ವಿವೇಕ? ಯಾರು ವಿವೇಕು? ಹಾಯ್ ಶ್ರಾವಣಿ, ಹೌ ಆರ್ ಯು? ನೆನಪಿದ್ದೀನಲ್ವ ನಾನು? ಹುಬ್ಬಳ್ಳಿ MP ಮಗ ವಿವೇಕ್. 5 years ಬ್ಯಾಕ್ ನಾನು ನಿಮ್ಮ ಮನೆಗೆ ಬಂದಿದ್ದೆ. ನಾವಿಬ್ಬರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಲ್ಲ. ಅದಾದಮೇಲೆ ಹೈಯರ್ ಎಜುಕೇಷನ್ ಅಂತ USA ಹೋಗಿದ್ದೆ. ರೀಸೆಂಟಾಗಿ ಬಂದೆ. ನಾವೀಗ ಒಂದ್ಸಲಿ ಮೀಟ್ ಮಾಡ್ಬೋದಾ? MP ಮಗ ಅಂತ ಮೀಟ್ ಮಾಡಬೇಕಂತೆ. 5 ವರ್ಷ ಆದಮೇಲೆ ಕಾಲ್ ಮಾಡಿದ್ದಾನೆ. ಇವನು ವಿವೇಕ ಅಲ್ಲ, ಇವನು ಅವಿವೇಕ, ವಿಲನ್ನು. ಹಲೋ ಹಲೋ ಶ್ರಾವಣಿ. ಹಲೋ, ನಾನು ಶ್ರಾವಣಿ ಅವರು PA ಮಾತಾಡ್ತಾ ಇರೋದು. ಅವ್ರೀಗ ಸದ್ಯಕ್ಕೆ ಯಾರೂ ಮೀಟ್ ಆಗಲ್ಲ, ಯಾವ ಫಂಕ್ಷನ್ಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಫ್ಯಾಮಿಲಿ ಜೊತೆ ನೆಮ್ಮದಿಯಾಗಿದ್ದಾರೆ. ನೀವು ಅಂತಲ್ಲ, ಅವ್ರು ಯಾರನ್ನೂ ಮೀಟ್ ಮಾಡೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಹಲೋ ಮಿಸ್ಟರ್, ಅದನ್ನೆಲ್ಲ ಹೇಳೋದಕ್ಕೆ ನೀವ್ಯಾರ್ರಿ? PA ಅಂತ ಹೇಳ್ತಾ ಇದ್ದೀರಾ? ಸುಮ್ಮನೆ ಹೋಗಿ ಶ್ರಾವಣಿಗೆ ಫೋನ್ ಕೊಡ್ರಿ. ಹಲೋ 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 ಸರ್, ಇದು ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಲೋ ಹಲೋ ಬಿಟ್ರೆ ಮಾತಾಡ್ತಾನೆ ಇರ್ತಾನೆ. MP ಮಗ ಅಂತೆ, ನಾನು ಮೇಡಮ್ಗೆ ಫೋನ್ ಕೊಡ್ಬೇಕಂತೆ. ನೀನು MP ಮಗ ಅಂದರೆ ನನ್ನ ಪದ್ದು ಮಗ. ಮೇಡಮ್ ಜೊತೆ ನಾನು ಜೀವನ ಪೂರ್ತಿ ಇರಬೇಕಾಗಿರೋನು. ನೀನು ಯಾವತ್ತೋ ಬಂದು ಮೇಡಮ್ನ ನೋಡಿರೋನು. ನನ್ನ ಹತ್ರನೇ ದಿಮಾಗ್ ತೋರಿಸ್ತಾನೆ. ಮೇಡಮ್ಗೆ ಈ ಥರ ಕಾಲ್ ಬರ್ತಾನೆ ಇರುತ್ತೆ, ಮೆಸೇಜ್ಗಳು ಬರ್ತಾನೆ ಇರುತ್ತೆ ಅನಿಸುತ್ತೆ. ಫಸ್ಟು ಇದೆಲ್ಲ ಬರ್ದಿರೋ ಥರ ಕಟ್ ಮಾಡಬೇಕು. ಇರಲಿ, ನನ್ನ ಫೋನ್ ಸಿಗೋಕ್ಕೆ ಇನ್ನೂ 48 ಗಂಟೆ ಬೇಕು. ಅಲ್ಲಿವರೆಗೂ ಈ ಫೋನ್ ನನ್ನ ಜೊತೆನೇ ಇರುತ್ತೆ. ಏನಾದರೂ ಮಾಡ. ಅಯ್ಯೋ ಸಾವಿತ್ರಿ, ಏನಮ್ಮ ಇದು? ಈ ಕೆಲಸ ಮಾಡಕ್ ಮನೇಲಿ ಯಾರೋ ಕೆಲಸದವ್ರು ಇಲ್ವಾ? ಅಮ್ಮವ್ರೆ, ನಾನು ಈ ಮನೆ ಕೆಲಸಕ್ಕೆ ಅಂತಾನೆ ಬಂದವಳಲ್ವೇ. ನಾನು ಈಗ ಈ ಮನೆ ಸೊಸೆ ಇರ್ಬೋದು, ಆದ್ರೆ ನಮ್ಮನೆ ಕೆಲ್ಸಗಳನ್ನ ನಾವೇ ಮಾಡ್ಕೋಬೇಕಲ್ವೇ. ಹಾಗೆ ಹೇಳ್ಬೇಡ್ವೆ ಹುಡುಗಿ. ಇಂಥ ಸಮಯದಲ್ಲಿ ನೀ ಈ ತರ ಕೆಲಸ ಎಲ್ಲ ಮಾಡಬಾರ್ದು. ಇಷ್ಟು ಭಾರ ಹೊತ್ಕೊಂಡು ಮೆಟ್ಲ ಹತ್ತಿದ್ಯಲ್ಲ, ಏನ್ ನಿಂಗೆ ತಲೆಯಲ್ಲಿ ಬುದ್ಧಿ ಇದೆಯಾ? ಏನಾದ್ರೂ ಹೆಚ್ಚು ಕಡಿಮೆ ಆಗೋಗಿದ್ರೆ? ಅಯ್ಯೋ ಇಲ್ಲ ಅಮ್ಮವ್ರೆ, ನಾನು ಯಾವಾಗ್ಲೂ ಹುಷಾರಾಗೇ ಇರ್ತೀನಿ. ಇವತ್ತೇನೋ ಸ್ವಲ್ಪ ಕಾಲ್ ಜಾರ್ತು ಅಟ್ಟೆಯ. ಅದಕ್ಕೆ ತಾನು ಹೇಳಿದ್ದು ಹುಷಾರಾಗಿರ್ಬೇಕು ಅಂತ. ಇಂಥ ಸಮಯದಲ್ಲಿ ಎಷ್ಟೇ ಹುಷಾರಾಗಿದ್ರು ಕಮ್ಮಿನೇ. ಮನೆ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ ಅಂತ ಎಷ್ಟು ಸತಿ ಹೇಳಿದೀನಿ ನಿನ್ಗೆ. ಅಮ್ಮವ್ರೆ, ಗರ್ಭಿಣಿ ಆದಾಗ ಈ ಕೆಲ್ಸಗಳೆಲ್ಲ ಮಾಡಿದ್ರೆ ಹೆರಿಗೆ ಸುಲಭ ಆಯ್ತದಂತೆ, ಅದಕ್ಕೆ ಮಾಡ್ತಿದ್ದೆ ಅಟ್ಟೆ. ಅದಕ್ಕೆ ಇಂಥ ಕೆಲ್ಸನ ಮಾಡೋದು? ನಿನ್ ತಲೆ ನಡಿ ಬಾಯ್ಲಿ ಬಾ. ನಿಧಾನ ಅಮ್ಮವ್ರೆ. ಹೋ ಕುತ್ಕೋಲಿ. ಗೆ ಹೇಳಕ್ ಬರ್ತಾಳೆ. ಕುತ್ಕೋ. ಹೋಗೋ.
ಯಾಕೆ ಸಾವಿತ್ರಿ, ಏನಾಯ್ತು? ಏನಾಯ್ತು ಅಂತ ಈಗ ಕೇಳಕ್ ಬಂದಿದ್ಯಾ? ಒಂದೇ ಒಂದ್ ಕ್ಷಣ ಎಚ್ಚರ ತಪ್ಪಿದ್ರು ಅನಾಹುತ ಆಗೋಂತ ಸಮಯ ಇದು. ಇವಳು ಒಂದೊಂದ್ ಹೆಜ್ಜೆ ಇಡೋವಾಗ್ಲೂ ನೀನ್ ಕಣ್ಣ ಕಾವಲಾಗಿ ನೋಡ್ಕೋಬೇಕು. ಅದು ಬಿಟ್ಟು ನೀನ್ ಹೊಳ ಫೋನ್ ನೋಡ್ತಾ ಅಲ್ಲಿ ಇಲ್ಲಿ ಪೋಲಿ ಅಲಿತಿರ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅಜ್ಜಿ, ಇವಳನ್ನ ನೋಡ್ಕೊತಾನೆ ಇದ್ದೆ, ಅಷ್ಟ್ರಲ್ಲಿ ಯಾವುದೋ ಫೋನ್ ಬಂತು ಅಂತ. ಬಾಯ್ ಮುಚ್ಚು. ಅವಳು ಹೊಟ್ಟೆಲ್ ಬೆಳೀತಿರೋದು ನಿನ್ನ ವಂಶದ ಕುಡಿ. ನೀನ್ ಜನ್ಮ ಕೊಡ್ತಿರೋ ಜೀವಕ್ಕೆ ಇವಳು ಕಾವಲಾಗಿ ತನ್ನ ಗರ್ಭನೇ ಕೊಟ್ಟಿದ್ದಾಳೆ. ಒಂದು ಜೀವನ ಹೆರೋದು ಅಂದ್ರೆ ಹೆಣ್ಣಿಗೆ ಪುನರ್ಜನ್ಮ ಇದ್ದ ಹಾಗೆ. ಹೆಣ್ಣು ಹೆರ್ತಾಳೆ ಅಂತಂದ್ರೆ ತನ್ನ ಜೀವನ ಒತ್ತೆ ಇಟ್ಟು ಇನ್ನೊಂದು ಜೀವಕ್ಕೆ ಜನ್ಮ ಕೊಡ್ತಾಳೆ ಅಂತ ಅರ್ಥ. ಇಂಥ ಸಮಯದಲ್ಲಿ ನಿನ್ ಹೆಂಡತಿನ ಹೂವಿನ ಹಾಗೆ ನೋಡ್ಕೋಬೇಕು. ಅದು ಬಿಟ್ಟು ಇನ್ ಮುಂದೆ ನೀನ್ ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಂಡ್ಯೋ ನಿನ್ನ ಮನೆಯಿಂದ ಆಚೆಗೆ ಹಾಕ್ತೀನಿ. ಏನೋ ಅರ್ಥ ಆಯ್ತಾ? ಆಯ್ತಜ್ಜಿ, ಮತ್ತೆ ಈ ರೀತಿ ಆಗಲ್ಲ, ಚೆನ್ನಾಗಿ ನೋಡ್ಕೊತೀನಿ. ಸಾವಿತ್ರಿ, ನಿನ್ನ ಗಂಡ ನಿನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ನೀನು ಅಷ್ಟೇ ಇವನ್ ಮೇಲೆ ಒಂದು ಕಣ್ಣಿಟ್ಟಿರು. ಸ್ವಲ್ಪ ಅಸಡ್ಡೆ ಮಾಡಿದ್ರು ನನ್ನ ಕಿವಿಗೆ ವಿಷಯ ಮುಟ್ಸು, ನಾನು ಅವನಿಗೆ ಬಿಸಿ ಮುಟ್ಟಿಸ್ತೀನಿ. ಏನು ಮುಖ ನೋಡ್ಕೊಂಡು ನಿಂತ್ಬಿಟ್ಟೆ? ಆ ಬಟ್ಟೆ ಎಲ್ಲ ತಗೊಂಡು ಹೋಗಿ ಮೇಲೆ ಒಣಗಾಕು. ಹೆಂಡ್ತಿನಂತೂ ಪಿರುತಿಯಿಂದ ಒಂದಿನ ನೋಡ್ಕೊಳ್ಳಿಲ್ಲ. ಕಡೆ ಪಕ್ಷ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ಸಂದಾಗ ನೋಡ್ಕೊಳ್ಳಿ. ಯಾಕಂದರೆ ನನ್ನ ಹೊಟ್ಟೆಲಿ ಬೆಳೀತಿರೋದು ನಿಮ್ಮ ಮಗ. ಒಂದು ಕಡೆ ಆ ಮುದುಕಿ ಕಾಟ, ಇನ್ನೊಂದು ಕಡೆ ಈ ಕೆಲ್ಸದವ್ಳ ಕಾಟ, ಮತ್ತೊಂದು ಕಡೆ ಆ ಉಡ್ದೇ ಇರೋ ಮಗು ಕಾಟ. ಈ ಮುದುಕಿ ನನ್ನ ಮೇಲೆ ಕೈ ಮಾಡ್ತಾಳೆ, ಬಿಡಲ್ಲ ಇವಳನ್ನ. ಇವಳಿಗೊಂದು ಗತಿ ಕಾಣಿಸ್ತೇನೆ.